ಫೈನಲ್ ಆಗಿ ಸೊ ಬಿಗ್ ಬಾಸ್ ಟ್ರಿಪ್ ಇಂದ ಹೊರಗಡೆ ಬಂದಿದ್ದೀರಾ, ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಅದೇ ರೀತಿ ಎಲ್ರು ಸೊ ನಿಮ್ಮ ಆಡಿಯನ್ಸ್ ಆಗಿರ್ಬೋದು, ಐಶ್ವರ್ಯ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಹೊರಗಡೆ ಬಂದಿದ್ದೀನಿ ಇನ್ ಅ ವೆರಿ ಗುಡ್ ವೇ. ಸಖತ್ತಾಗಿ ಫೇರ್ವೆಲ್ ಹೇಳಿ ಒಂದು ಬ್ಯೂಟಿಫುಲ್ ರೀತಿಯಲ್ಲಿ ನಾನು ಆಚೆ ಬಂದಿದ್ದೀನಿ. ಅಂಡ್ ಇಲ್ಲಿ ಆಚೆ ಬಂದ್ಮೇಲೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಇಡೀ ನೇಬರ್ಸ್, ಅಪಾರ್ಟ್ಮೆಂಟ್ ಅಲ್ಲಿರುವಂತ ಎಲ್ಲ ನೇಬರ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂತಾರೆ ನನ್ನ ಮನೆಗೆ. ಅಂಡ್ ಅದಾದ್ಮೇಲೆ ಒಂದಷ್ಟು ಪೋಸ್ಟ್ಗಳನ್ನ ನೋಡ್ತೀನಿ. ಅದೆಲ್ಲ ನೋಡಿ ಜನರ ಪ್ರೀತಿ ಎಷ್ಟು ಮಟ್ಟಿಗಿದೆ ನನ್ನ ಮೇಲೆ ಅಂತ ತಿಳ್ಕೊಂತೀನಿ. ಇದಕ್ಕೆಲ್ಲ ನಾನು ಈ ವರ್ಷಕ್ಕೆ 2024ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಬಿಗರ್ 2025 ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಮನೆಯಿಂದ ಏನಾದ್ರು ತಗೊಂಡ್ಬರ್ಬೋದಂದ್ರೆ ಏನ್ ತಗೊಂಡ್ಬರ್ತಿದ್ರು ಐಶ್ವರ್ಯ ಅವರು? ಬಿಗ್ ಬಾಸ್ ಮನೆಯಿಂದ ಆಲ್ರೆಡಿ ತಗೊಂಡ್ ಬಂದಿದ್ದೀನಿ ಒಂದಷ್ಟು ಪ್ರೀತಿ, ಒಂದಷ್ಟು ಕಾಳಜಿ, ಜಾಸ್ತಿ ತಗೊಂಡ್ ಬಂದಿದ್ದೀನಿ. ಬಟ್ ಬಿಗ್ ಬಾಸ್ ಮನೆಯಿಂದ ಏನೊಂದು ವಸ್ತು ಒಂದ್ ಕ್ಯಾಮ್ರಾ ತರ್ತಾ ಇದ್ದೆ. ಮೋಸ್ಟ್ಲಿ ಅಷ್ಟೊಂದ್ ಕ್ಯಾಮ್ರಾ ಇದೆಯಲ್ಲ, ಒಂದಿಲ್ಲ ಅಂದ್ರೆ ಏನ್ ನಡೆಯುತ್ತೆ, ಪರವಾಗಿಲ್ಲ ಅಂತ ಕ್ಯಾಮ್ರಾ ತರ್ತಾ ಇದ್ದೆ. ಇನ್ನೊಂದು ಕ್ವಶನ್ ಮರೆತೆ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.